ನಮಸ್ಕಾರ ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರೂಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸ್ ರವರು ನಮ್ಮೊಂದಿಗಿದ್ದಾರೆ. ಗುರೂಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಗುರೂಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ ಯಂತ್ರ ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನ ನಡೆಸಿ ಔಷಧಿ ರಹಿತ ಜೀವನವನ್ನ ನಡೆಸೋದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆಯನ್ನ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರೂಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಗುರೂಜಿಯವರು ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರೂಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ಹೆಣ್ಮಕ್ಳು ತವರು ಮನೇಲಿರೋವರೆಗೂ ತುಂಬಾನೇ ಚೆನ್ನಾಗಿರ್ತಾರೆ. ತದನಂತರ ಮದುವೆ ಆದಮೇಲೆ ಗಂಡನ ಮನೆಗೆ ಹೋದಾಗ ಅತ್ತೆ ಮಾವನ ಜೊತೆ ಆಗಿರ್ಬೋದು, ಗಂಡನ ಪ್ರೀತಿ ಗಳಿಸೋದು ತುಂಬಾನೇ ಕಷ್ಟದ ಕೆಲಸ ಆಗಿರುತ್ತೆ. ಯಾಕಂತ ಅಂದ್ರೆ ಅಲ್ಲಿ ಕಂಫರ್ಟಬಲ್ ಫೀಲ್ ಸಿಕ್ಕೋದಿಲ್ಲ. ಹೀಗಾಗಿ ಅತ್ತೆ ಮಾವನ ಪ್ರೀತಿಯನ್ನ ಗಳಿಸ್ಬೇಕು ಅಂತ ಅಂದ್ರೆ ಹೆಣ್ಮಕ್ಳು ಏನ್ ಮಾಡ್ಬೇಕಾಗತ್ತೆ? ಇದು ಬಹಳ ಒಳ್ಳೆ ಕ್ವಶನ್ನು. ಅದು ಇವತ್ತಿನ ಮಾಡರ್ನ್ ಲೈಫ್ನಲ್ಲಿ, ಈ ಒಂದು ಸಮಾಜದಲ್ಲಿ, ಈ ಕಲಿಯುಗದಲ್ಲಿ ಭಾಳಷ್ಟು ಹೆಣ್ಮಕ್ಳಿಗೆ ಅತ್ತೆ ಕಾಟ, ಮಾವನ ಕಾಟ ಇರುತ್ತೆ. ಹೌದು, ಮಾವನ ಕಾಟ ಎಲ್ಲೋ ಒಂದು ಕಡೆ ಕಮ್ಮಿ ಇದ್ಬೋದು, ಆದರೆ ಅತ್ತೆ ಕಾಟ ಅಂತೂ ಭಾಳಷ್ಟು ಇರ್ತದೆ. ಅದರಲ್ಲೂ ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಆಗ್ತಾ ಬಂದಿದೆ. ನನ್ನ ಒಂದು ಅನುಭವದಲ್ಲಿ 30-40 ವರ್ಷದ ಹಿಂದೆ ನೋಡಿದಾಗ ಅತ್ತೆನ ಸೀಮೆಣ್ಣೆಯಾಗಿ ಸುರಿದ್ಬಿಟ್ರು, ಸಾಯಿಸ್ಬಿಡ್ತಾ ಇದ್ರು ಸೊಸೆನ. ಎಷ್ಟೋ ಜನ ಅತ್ತೆಂದಿರು ಸೊಸೆಗೆ ಊಟದಲ್ಲಿ ವಿಷಾಕ್ಕೆ ಸಾಯಿಸೋದುಂಟು, ಹೊಡೆದಿದ್ದುಂಟು, ಬರೆದಿದ್ದುಂಟು, ಮನೆಯಿಂದ ಹೊರಗೆ ಹಾಕಿದ್ದುಂಟು. ಈಗ ಸ್ವಲ್ಪ ಕಾನೂನು ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಅದು ಕಮ್ಮಿ ಆಗ್ತಾ ಇದೆ. ಆಮೇಲೆ ಇತ್ತೀಚೆಗೆ ಮದುವೆ ಮಾಡ್ಕೊಂಡು ಹೆಣ್ಮಕ್ಳು ಬೇರೆ ಮನೆಗೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಅತ್ತೆ ಮಾವದ್ರ ಸೇವೆನೇ ಮಾಡೋದಿಲ್ಲ, ಸಪ್ರೇಟ್ ಹೋಗ್ಬಿಡೋದ್ರಿಂದ ಈಗ ಅತ್ತೆ ಕಾಟ ಕಮ್ಮಿ ಆಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ಅತ್ತೆ ಏನು ಮಾಡ್ತಾಳೆ, ಮಗನಿಗೆ ಫೋನ್ ಮುಖನಾರು ಚಾಡಿ ಹೇಳಿ ಹಿಂಸೆ ಕೊಡೋಂಗೆ ಮಾಡ್ತಾಳೆ ಸೊಸೆಗೆ. ಅದೊಂದು ಈಗ ನಡೀತಿದೆ. ಹಿಂದೆ ಇತ್ತು, ಮನೆಯೊಳಗೆ ಅತ್ತೆ ಇದ್ದಾಳೆ ಅಂತಂದರೆ ಎಲ್ಲ ಸೊಸೆ ನಡುಕ್ತಾ ಇದ್ರು. ಏನು ಒಂದು ಕೂತರು ಕಷ್ಟ, ನಿಂತರೂ ಕಷ್ಟ, ಏನಾದ್ರು ಹಾಳು ಮಾಡಿದ್ರು ಕಷ್ಟ, ತೊಗೊಂಡ್ರು ಕಷ್ಟ, ಭಾಳ ಹಿಂಸೆ ಕೊಡ್ತಾಯಿದ್ರು. ಕಾಲಕ್ರಮಣೆಗೆ ಏನಾಗ್ತಿದೆ ಅಂದರೆ ಈಗ ಅತ್ತೆ ಜೊತೆ ಇರೋತಿಲ್ಲ, ಮಗ ಎಲ್ಲೋ ಕೆಲಸದಲ್ಲಿ ಇರ್ತಾನೆ, ಅವಳು ಹೊಟ್ಟೋಗುತ್ತಾಳೆ ಹೆಂಡ್ತಿನೂ. ಆಗ ಅತ್ತೆ ಕನೆಕ್ಷನೇ ಇರೋದಿಲ್ಲ. ಅಪ್ಪಿತಪ್ಪಿನ 6 ತಿಂಗಳಿಗೆ ವರ್ಷಕ್ಕೊಂದ್ಸಲ ಅತ್ತೆ ಏನಾದ್ರು ಮಗನ ಮನೆಗೆ ಬಂದಾಗ ಅಲ್ಲಿ ಚಾಡಿ ಹೇಳ್ಕೊಬಿಟ್ಟು ಮಗನ ಕೆಲ ಹಿಂಸೆ ಮಾಡಿಸೋದು, ಇದು ತಾನೇ ಮಾಡೋದೆಲ್ಲ ಮಾಡ್ತಿರು. ಈಗ ಅದು ಕಮ್ಮಿ ಆಗಿದೆ. ಆದರೂ ಎಲ್ಲೋ ಒಂದು ಕಡೆ ಇನ್ನೂ ಇದೆ ಆ ಸಿಂಪ್ಟಮ್ಸ್. ಎಲ್ಲ ಸೊಸೆಯರಿಗೂ ಅತ್ತೆ ಹಿಂಸೆ ಕೊಡಲ್ಲ, ಅಲ್ಲೊಂದು ಕರ್ಮ ಸಿದ್ಧಾಂತ ಇದೆ. ಎಲ್ಲ ಹೆಣ್ಮಕ್ಳಿಗೂ ಅತ್ತೆ ಹಿಂಸೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಒಂದು. ಎರಡನೇದು, ಯಾಕೆ ಅತ್ತೆ ಸೊಸೆಗೆ ಹಿಂಸೆ ಕೊಡ್ತಾಳೆ, ಮಾವ ಯಾಕೆ ಸೊಸೆಗೆ ಹಿಂಸೆ ಕೊಡ್ತಾನೆ ಅನ್ನೋದಕ್ಕೂ ಒಂದು ಒಳ್ಳೆ ಸ್ಟೋರಿ ಇದೆ. ಅದು ಹಿಂದೆ ಒಂದು ಕರ್ಮ ಸಿದ್ಧಾಂತ ಇದೆ. ಇವತ್ತಿನ ಕಾಲದಲ್ಲಿ ಈ ಮಾಡ್ರನ್ ಆಗಿರೋ ಹೆಣ್ಮಕ್ಳು ಏನೋ ಮನೆಗೆ ಸೊಸೆಯಾಗಿ ಕರ್ಕೊಂಬಂದ್ಬಿಟ್ರೆ, ಹಳೆ ಕಾಲದ ಮನೆ ಹೆಂಗಸಿರ್ತಾರಲ್ಲ, ಅವ್ರು ಭಾಳ ಮಡಿ ಮಾಡೋರು ಇರ್ತಾರೆ, ಮತ್ತು ಅವರು ಪ್ರತಿಯೊಂದು ವಿಚಾರದಲ್ಲೂ ಲೆಕ್ಕಾಚಾರ ಇರ್ತದೆ. ಹಾಕೋ ಡ್ರೆಸ್ಸಿಂದ ಹಿಡಿದು ಮಾಡೋ ಕೆಲಸದಿಂದಲೂ ತಪ್ಪು ಕಂಡಿಡ್ತಾ ಇರ್ತಾರೆ ಮನೆಯೊಳಗೆ, ಅತ್ತೆ ಆಗಲಿ ಮಾವ ಆಗಲಿ. ಯಾಕೆಂದರೆ ಅವರು ಬೆಳೆದು ಬಂದಂಥ ದಾರಿ ಆಗಿದೆ, ಅವ್ರು ಪಡೆದಂಥ ಸಂಸ್ಕಾರ ಆಗಿದೆ. ಹೀಗಾಗಿ ನಮ್ಮ ಥರನೇ ಇರಲಿ ಅಂತೇಳಿ ಅತ್ತೆ ಮಾವದಿರು ಸೊಸೆಗೆ ಟ್ರೈನ್ ಮಾಡೋಕ್ಕೆ ಹೋಗ್ತಾರೆ. ಇಲ್ಲ ಅದನ್ನು ಯಾಗಾರು ಮಾಡಿ, ಇಲ್ಲ ಒಡೆದಾದರೂ ಹೇಳ್ಕೊಡ್ತಾರೆ, ಬೈದಾದ್ರು ಹೇಳ್ಕೊಡ್ತಾರೆ, ಇಲ್ಲ ಉಪಾಯದಲ್ಲಾದರೂ ತಿಳ್ಸೋಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಇವತ್ತು ಕೆಲವೊಂದು ಕಡೆ ನಮ್ಮ ಸಮಾಜದಲ್ಲಿ ಅತ್ತೆ ಇದೆ ಮನೆಗೆ ಎಣ್ಣೆ ಕೊಡಲ್ಲ, ಅತ್ತೆ ಇದ್ದಾಳೆ ಅಂತಂದರೆ ನಮ್ಮ ಹೆಣ್ಣು ಕೊಡೋಕ್ಕಾಗಲ್ಲ ಅಂದ್ಬಿಡ್ತಾರೆ. ಮಾವ ಇದ್ದರೆ ಓಕೆ, ಅತ್ತೆ ಇದ್ದರೆ ಹೆಣ್ಣು ಕೊಡಲ್ಲ. ಯಾಕೆಂದರೆ ಯಾರಿಗೂ ಗೊತ್ತು ನಮ್ಮ ಮಗಳಿಗೆ ಕಾಟ ಕೊಟ್ಬಿಟ್ರೆ ಅಂತೇಳಿ. ಒಬ್ಬನೇ ಮಗ ಇರೋವಂಥವನು, ಅತ್ತೆ ಹೇಳ್ದಿರೋ ಅಂಥವನು, ಇಂಥದ್ದನ್ನೇ ಹುಡುಕೊಡ್ತಾರೆ. ಅದು ಎಷ್ಟು ಖರ್ಚಾದ್ರೂ ಸರಿ ಬ್ರೋಕರ್ ದುಡ್ಡು ಕೊಟ್ಬಿಟ್ಟು ಮದುವೆ ಮಾಡಿಬಿಡ್ತಾರೆ. ಈ ಥರ ಒಂದು ಸ್ಥಿತಿ ಇದೆ.
ಈ ಆಮೇಲೆ ಕೆಲವು ಹೆಣ್ಮಕ್ಳು ಅತ್ತೆ ಮಾವ ಇದ್ದಾರೆ ಅಂದರೆ ಮದುವೆನೂ ಆಗಲ್ಲ. ಒಳ್ಳೆ ಅತ್ತೆ ಇದ್ದಾರೆ, ಒಳ್ಳೆ ಮಾವ ಅಂದ್ರೆ ನನಗೆ ಮದುವೆ ಆಗಲ್ಲ ಅಂತಾರೆ. ಅದರಿಂದ ಸೊಸೆದಿರಿಗೆ ಅತ್ತೆ ಮಾವದಿರ ಬಗ್ಗೆ ಏನಾದ್ರು ಭಯ ಇತ್ತು ಅಂದರೆ, ಅಥವಾ ಅತ್ತೆ ಮಾವಂದಿರು ಏನಾದ್ರು ಸೊಸೆಗೆ ತುಂಬ ಕಾಟ ಕೊಡ್ತಿದ್ರೆ ಮಾನಸಿಕವಾಗಿ ದೈಹಿಕವಾಗಿ, ಅದನ್ನು ನಿಭಾಯಿಸೋದು ಹೇಗೆ, ನಿಭಾಯಿಸೋದನ್ನು ಪರಿಹಾರ ಮಾಡ್ಕೊಳ್ಳೋದು ಹೇಗೆ, ಆ ಒಂದು ವಿಶೇಷವಾದ ಸೂತ್ರನ ನಾನು ಇವತ್ತಿನ ಸಂಚಿಕೆಯಲ್ಲಿ ನಮ್ಮೆಲ್ಲ ಹೆಣ್ಮಕ್ಳಿಗೆ ಒಳ್ಳೆಯದಾಗಲಿ ಅಂತ ನಾನು ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಸರ್ವೇ ಸಾಮಾನ್ಯವಾಗಿ ಮನೇಲಿ ಅತ್ತೆ ಇದ್ದಾಳೆ ಅಂತಂದರೆ, ಕೆಲವು ಮನೇಲಿ ಅತ್ತೆ ಸೊಸೆದಿರು ಭಾಳ ತಾಯಿ ಮಗಳ ಥರ ಇರ್ತಾರೆ. ಅವ್ರಿಗೆ ಅತ್ತೆ ಸೊಸೆ ಕಂಡಿಡಿಕೆ ಆಗಲ್ಲ, ಅಷ್ಟು ಕ್ಲೋಸ್ ಇರ್ತಾರೆ. ಕೆಲವು ಮನೆಯಲ್ಲಿ ಅತ್ತೆ ಅಲ್ಲಿ ಕಣ್ಣು ಕಾಣ್ತಾಳೆ, ಸೊಸೆ ಕಡೆಯಿಂದ ಬೇರೆ ಕಡೆ ಹೋಗ್ಬಿಡ್ತಾಳೆ. ಆ ಲೆವೆಲ್ ಭಯ ಇಟ್ಟಿರ್ತಾರೆ. ಇಲ್ಲಿ ಸೊಸೆ ಅನ್ನೋ ಪ್ರೀತಿ ಅತ್ತೆಗೆ ಬರಬೇಕು, ಸೊಸೆಗೆ ತಾಯಿ ಸಮಾನ ನನ್ನ ಅತ್ತೆ ಅನ್ನೋ ಪ್ರೀತಿ ಬರಬೇಕು. ಆಗ ಆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಅವ್ರು ಯಾರೇ ಚಾಡಿ ಹೇಳಲಿ, ಅದೆಂಥ ಕೆಟ್ಟ ಸಮಸ್ಯೆಗಳೇ ಆಗಿರಲಿ, ಎಂಥ ಸಿಚುವೇಶನ್ನೇ ಆಗಿರಲಿ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇವರಿಬ್ಬರಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದಾಗ ಮಾವನ ಕಡೆಯಿಂದ ಕಿತಾಪತಿ ಇರುತ್ತೆ, ಇಲ್ಲ ಅತ್ತೆ ಮಾವದು ಚೆನ್ನಾಗಿದೆ ಗಂಡನಿಂದ ಕಿತಾಪತಿ ಇರುತ್ತೆ, ಮಾವ ಸೊಸೆ ಚೆನ್ನಾಗಿದೆ ಅತ್ತೆ ಕಡೆಯಿಂದ ಕಿತಾಪತಿ ಇರುತ್ತೆ. ಇಲ್ಲಿ ಒಂದಲ್ಲ ಒಂದು ಗೊಂದಲ ಇರುತ್ತೆ. ಅದರಿಂದ ಇವತ್ತಿನ ಒಂದು ವೈವಾಹಿಕ ಜೀವನ, ಮ್ಯಾರೇಜ್ ಲೈಫ್ನಲ್ಲಿ ಪ್ರತಿಯೊಬ್ಬರು ಹೆಣ್ಣುಮಕ್ಕಳು ಫಸ್ಟು ನೋಡೋದು, ನಿಮ್ಮ ತಾಯಿ ಒಪ್ಕೋತಾರ ನನ್ನ ಮದುವೆ ಮಾಡ್ಕೊಳ್ಳಿಕ್ಕೆ, ನಾನು ಮಾಡ್ರನ್ ಆಗಿದ್ದೀನಿ, ಪ್ಯಾಂಟ್ ಹಾಕೋತೀನಿ, ಜೀನ್ಸ್ ಹಾಕೋತೀನಿ, ಟೀ ಶರ್ಟ್ ಹಾಕ್ಕೊಳ್ತೀನಿ, ಕೂದಲೆಲ್ಲ ಬಿಡ್ಕೊಂಡು ಓಡಾಡ್ತೀನಿ, ಬಳೆ ಹಾಕೊಳ್ಳಲ್ಲ, ಕುಂಕುಮ ಇಡಲ್ಲ, ಈ ಥರದ್ದೆಲ್ಲ ಇದ್ದಾಗ ನಿಮ್ಮ ಅಪ್ಪ ಅಮ್ಮ ಒಪ್ಕೋತಾರಾ ಅನ್ನೋದು ಫಸ್ಟ್ ಟೈಮ್ಲೇ ಇಂಟ್ರ್ಯೂ ಮಾಡುವಾಗ ಮಾತುಕತೆ ನಡೆಯುತ್ತೆ. ಒಂದು ಹುಡುಗಿ ಎಂಗೇಜ್ಮೆಂಟ್ ಮುಂಚೆನೇ ಇವೆಲ್ಲ ನಡೆಯುತ್ತೆ. ನಮ್ಮಮ್ಮ ಒಳ್ಳೆ ಆರ್ಥೋಡಾಕ್ಸ್ ಟ್ರೆಡಿಷನಲ್ ಬಂದಿರೋರು, ನಾವು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ, ನೀ ಇಲ್ಲ ಹೋಗತ್ತಾಗೆ ನಾನು ಬೇರೆಯವ್ರ ಮದುವೆ ಮಾಡ್ಕೊಳ್ತೀನಿ ಅನ್ನೋ ಲೆವೆಲ್ ಬಂದಿದೆ. ಫಸ್ಟ್ ಲೆವೆಲೇ ರಿಜೆಕ್ಟ್ ಆಗ್ತಾ ಇದೆ. ಆದರೂ ಎಲ್ಲೋ ತಂದೆ ತಾಯಿ ಬಲವಂತಕ್ಕೆ ಮದುವೆ ಮಾಡಿಬಿಡ್ತಾರೆ. ಯಾವುದೋ ಒಂದು ಆಸೆ ಮೇಲೆ ಆಸ್ತಿ ನೋಡ್ಕೊಂಡು ಮದುವೆ ಆಗಿಬಿಡ್ತಾರೆ ಹೆಣ್ಮಕ್ಳು, ಅಥವಾ ಅವ್ನ ವಿದ್ಯೆ ಅವ್ನ ಜಾಬ್ ನೋಡ್ಕೊಂಡು ಮದುವೆ ಆಗಿಬಿಡ್ತಾರೆ. ಆಮೇಲೆ ಅತ್ತೆ ಮಾವದ್ರ ಕಾಟಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ. ಹಾಗಿದ್ರೆ ಅತ್ತೆ ಮಾವದ್ರ ಕಾಟ ತಪ್ಪಿಸ್ಕೊಂಡು ಅತ್ತೆ ಮಾವದ್ರಿಂದ ಪ್ರೀತಿಯನ್ನು ಗಳಿಸೋದು ಹೇಗೆ ಅನ್ನೋದನ್ನು ನಾನಿವತ್ತು ಒಂದು ವಿಶೇಷವಾದ ಯಂತ್ರ ಮಂತ್ರದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಅದಕ್ಕೂ ಮೊದಲು ಗುರುಜಿ, ಕರ್ಮ ಸಿದ್ಧಾಂತದಲ್ಲಿ ಹೇಳೋ ಪ್ರಕಾರ ಈ ರೀತಿ ತೊಂದರೆಗಳು ಅನುಭವಿಸೋದಕ್ಕೆ ಯಾಕೆ ಹೆಣ್ಮಕ್ಳು ಅನ್ನೋದನ್ನ ಕೇಳ್ತೀನಿ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ಕರ್ಮ ಸಿದ್ಧಾಂತದಲ್ಲೂ ಕೂಡ ಕೆಲವೊಂದು ಪಾಪ ಕರ್ಮಗಳು ಮಾಡಿದಂತಹ ಸಂದರ್ಭದಲ್ಲಿ ಕರ್ಮದ ಫಲವಾಗಿ ಈ ರೀತಿ ಹೆಣ್ಮಕ್ಳು ಅತ್ತೆ ಮಾವನ ಮನೆಗೆ ಹೋದಾಗ ಅತ್ತೆ ಮಾವನ ಕಾಟ ಕಾಡತ್ತೆ ಅನ್ನೋದನ್ನ, ಯಾವ ರೀತಿ ತಪ್ಪುಗಳನ್ನ ಮಾಡಿದ್ರೆ ಕರ್ಮ ಸಿದ್ಧಾಂತ ಈ ರೀತಿಯಾದಂತಹ ದೋಷವನ್ನು ಕೊಡುತ್ತೆ ಗುರುಜಿ? ನೋಡಿ, ನಮ್ಮ ಮನುಶ್ರುತಿ ಮತ್ತು ಧರ್ಮಸಿಂಧು ಅಂತ ಒಂದು ಗ್ರಂಥ ಇದೆ. ಆ ಮನುಶ್ರುತಿ ಧರ್ಮಸಿಂಧು ಆಧಾರದ ಮೇಲೆ ನಾನು ಕೆಲವು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಯಾವ ಹೆಣ್ಣುಮಗಳು ತಂದೆ ತಾಯಿ ಪರ್ಮಿಷನ್ ಇಲ್ಲದೇ ಕದ್ದು ಮದುವೆ ಆಗಿದ್ದರೆ, ತಂದೆ ತಾಯಿ ಬದುಕಿರ್ತಾರೆ ಆದರೆ ಅವ್ರ ಕನ್ಯಾದಾನ ಮಾಡಿಕೊಟ್ಟಿರಲ್ಲ ಶಾಸ್ತ್ರೋಕ್ತವಾಗಿ. ಈಗ ತಂದೆ ತಾಯಿ ಬದುಕಿದ್ರು ಅವ್ರಿಗೆ ಮದುವೆ ಮಾಡುವಾಗ ತಂದೆ ತಾಯಿಯಿಂದ ಕನ್ಯಾದಾನ ಆಗಲಿಲ್ಲ ಅಂದರೆ ಅಂಥ ಹೆಣ್ಮಕ್ಳಿಗೆ ನೆಕ್ಸ್ಟ್ ಬರ್ತಲ್ಲಿ ಅತ್ತೆ ಮಾವದರು ತುಂಬ ಕಾಟ ಕೊಡ್ತಾರೆ. ಇದು ಕರ್ಮ ಸಿದ್ಧಾಂತ. ಈಗ ಓದ್ ಜನ್ಮದಲ್ಲಿ ತಂದೆ ತಾಯಿನ ಬದಿಗಿಟ್ಟು ಅವಳೇ ಹೋಗಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಆಗಿರ್ಬೋದು, ದೇವಸ್ಥಾನ ಮದುವೆ ಮಾಡ್ಕೊಂಬಿಟ್ಟಿರ್ತಾಳೆ. ಎತ್ತ ತಂದೆ ತಾಯಿಗಳನ್ನ ಬದಿಗಿಟ್ಟು ತಾನು ಸುಖಕ್ಕೋಸ್ಕರ ಮದುವೆಯಾಗಿ ಬಂದರೆ ಆಗ ಏನಾಗುತ್ತೆ, ತಂದೆ ತಾಯಿ ಬಿಟ್ಟು ಮದುವೆ ಆಗಿರೋಂಥೊಳಗೆ ಗಂಡನ ಮನೇಲಿ ಈ ಸಲ ಸಾಕಷ್ಟು ಹಿಂಸೆ ಪಡ್ತಾಳೆ ಈ ಜನ್ಮದಲ್ಲಿ. ಒಂದು. ಎರಡನೇದು, ಯಾವಾಗ ತಂದೆ ಬದುಕಿದ್ರು ಕೂಡ ತಂದೆಯಿಂದ ಅವಳು ಆಶೀರ್ವಾದ ಇಲ್ಲದೆ ಮದುವೆ ಆಗಿದ್ದರೆ, ತಂದೆ ಬದುಕಿರ್ತಾನೆ, ತಂದೆ ಕಡೆಯಿಂದ ಪರ್ಮಿಷನ್ ತೊಗೊಂಡಿರಲ್ಲ ಮದುವೆ ಆಗೋಕ್ಕೆ, ಹೋಗೋ ಗುಟ್ಟಲ್ಲಿ ಮದುವೆ ಆಗಿರ್ಬೋದು, ಅಥವಾ ಒಂದು ಬಿಟ್ಬಿಟ್ಟು ಮದುವೆ ಆಗಿದ್ದರೆ ಮಾವನ ಕಾಟ ಬರುತ್ತೆ ನೆಕ್ಸ್ಟ್ ಬರ್ತಲ್ಲಿ. ಈ ಬರ್ತಲ್ಲ, ನೆಕ್ಸ್ಟ್ ಬರ್ತಲ್ಲಿ. ತಾಯಿ ಬದುಕಿದ್ದು ಅವಳನ್ನ ಬದಿಗಿಟ್ಟು ಮದುವೆ ಮಾಡ್ಕೊಂಡಿದ್ರೆ ಅತ್ತೆ ಕಡೆಯಿಂದ ಕಾಟ ಬರುತ್ತೆ ನೆಕ್ಸ್ಟ್ ಬರ್ತಲ್ಲಿ. ಒಂದು. ಇನ್ನೊಂದು ಕರ್ಮ ಸಿದ್ಧಾಂತ ಏನು ಹೇಳುತ್ತೆ ಅಂತಂದರೆ, ಒಂದು ಕೂಡು ಕುಟುಂಬದಲ್ಲಿ ಒಬ್ಬರು 3 ಜನ ಅಣ್ಣ ತಮ್ಮಂದಿರು ಇರ್ತಾರೆ ಅಂತ ಇಟ್ಕೊಳ್ಳಿ. ಎಲ್ರಿಗೂ ಮದುವೆ ಆಗಿರುತ್ತೆ.
ಮೊದಲನೇ ಮನೆ ಸೊಸೆಯವಳು ಕೊನೆ ಮಗನ ಸೊಸೆಗೆ ಅತ್ತೆ ಮೂಲಕ ಹಿಂಸೆ ಕೊಡಿಸ್ತಾಳೆ. ಅರ್ಥ ಆಗಲಿಲ್ಲ ಇದು ನಿಮಗೆ. ಈಗ ಒಂದು ಕೂಡು ಕುಟುಂಬದಲ್ಲಿ ಎಲ್ಲರೂ ಇದ್ದಾರೆ, ಆ ಮನೆ ಒಂದು 4 ಜನ ಸೊಸೆದರಿದ್ದಾರೆ ಅಂತ ಇಟ್ಕೊಳ್ಳಿ. ಮೊದಲನೇ ಸೊಸೆನೋ 2ನೇ ಸೊಸೆನೋ ಕೆಳಗಡೆ ಸೊಸೆಗೆ ಅಂದರೆ 3ನೇ ಸೊಸೆಗೋ 4ನೇ ಸೊಸೆಗೋ ಅತ್ತೆ ಮಾವದ್ರಿಗೆ ಚಾಡಿ ಹೇಳಿ ಅವಳಿಗೆ ಚೆನ್ನಾಗಿ ಹಿಂಸೆ ಕೊಟ್ಟು ಅವಳು ಹೊರಗೆ ಹಾಕೋಂಗೆ ಮಾಡೋದು, ಅವ್ರ ಆಸ್ತಿ ತನಗೆ ಬರೋಂಗೆ ಮಾಡ್ಕೊಳ್ಳೋಕ್ಕೆ ಏನಾದ್ರು ಪ್ರಯತ್ನ ಪಟ್ಟಿದ್ರೆ, ಅಂದರೆ ಕೂಡು ಕುಟುಂಬದಲ್ಲೇ ಸೊಸೆ ಇದ್ದು ಕುತಂತ್ರಗಳನ್ನು ಮಾಡಿದರೆ, ಅದೇ ಮನೇಲಿದ್ದು ಆ ಮನೇನ ಅನ್ನ ತಿಂದು ಆ ಮನೆ ಸುಖಗಳನ್ನು ಅನುಭವಿಸ್ತಾ ಇದ್ದು ಅಕಸ್ಮಾತ್ ಏನಾರು ಆ ಮನೆ ಒಳಗಡೆ ಕುತಂತ್ರಗಳನ್ನು ಮಾಡ್ತಿದ್ರೆ ಅಂಥವಳು ನೆಕ್ಸ್ಟ್ ಬರ್ತ್ ಬಂದಾಗ ಅತ್ತೆ ಮಾವ ಗಂಡ 3 ಜನರು ಅವಳಿಗೆ ಹಿಂಸೆ ಕೊಡ್ತಾರೆ. ಒಂದು ಜನ್ಮ ತಗೊಳ್ಳೇಬೇಕು ಆ ಕರ್ಮಕ್ಕೋಸ್ಕರ, ಆ ಸುಖ ಅನುಭವಿಸೋಕ್ಕೆ ನೆಕ್ಸ್ಟ್ ಬರ್ತ್ ಬರಲೇಬೇಕು ಅಂತ ಧರ್ಮಸಿಂಧು ಹೇಳುತ್ತೆ. 3ನೇದು ಇನ್ನೊಂದು ಕಾನ್ಸೆಪ್ಟ್ ಇದೆ. ನಾವೇನಾದರೂ ಓದ್ ಜನ್ಮದಲ್ಲಿ ನಮ್ಮ ಅತ್ತೆ ಸರಿ ಇಲ್ಲ, ಅವಳಿಗೆ ಹೆಂಗಾರು ಮಾಡಿ ಸತ್ತೋಗ್ಲಿ ಅಂಥೇಳಿ ಅವಳಿಗೆ ಅತ್ತೆಗೇ ಸಿಕ್ಕಾಬಟ್ಟೆ ಹಿಂಸೆ ಕೊಡೋದು. ಸೊಸೆ ಓದ್ ಜನ್ಮದಲ್ಲಿ ಸೊಸೆ ಅತ್ತೆಗೆ ಸಿಕ್ಕಾಬಟ್ಟೆ ಹಿಂಸೆ ಕೊಡೋದು, ಅತ್ತೆಗೆ ಏನಾದ್ರು ಮಾಟಮಂತ ಪ್ರಯೋಗಗಳು ಏನಾರು ಮಾಡಿಬಿಟ್ಟಿದ್ರೆ ಈ ಜನ್ಮದಲ್ಲಿ ಅವಳು ಯಾವ ಕೋರ್ಟ್ಗೆ ಹೋದ್ರು ಎಲ್ಲೇ ಹೋದ್ರು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅತ್ತೆಯಿಂದನೇ ಕಾಟ, ಅವಳಿಂದನೇ ಹಿಂಸೆ ಸಿಕ್ಬಿಡುತ್ತೆ. ಓದ್ ಜನ್ಮದಲ್ಲಿ ಅವಳು ಮಾಡಿದ ತಪ್ಪಿಗೆ ಈ ಜನ್ಮದಲ್ಲಿ ಅವಳು ಅತ್ತೆಯಿಂದ ಭಾಳಷ್ಟು ತೊಂದರೆ ತಗೊಳ್ಳೇಬೇಕು. ಯಾಕೆ ಅತ್ತೆ ಕಾಟ ಆಗ್ತಿದೆ ಇವಳಿಗೆ ಅಂತಂದರೆ ಅವಳು ಜಾತಕ ನೋಡಿದಾಗ ಈ ಥರ ಎಲ್ಲ ಮಾಡಿರ್ತಾಳೆ. ಆದ್ದರಿಂದ ಸೊಸೆ ಆದಂಥವರು ನಾವು ಎಷ್ಟು ಪ್ರೀತಿ ವಿಶ್ವಾಸ ತಗ್ಗಿ ಬಗ್ಗೆ ಮಾಡ್ತೀವೋ ಮತ್ತು ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವೋ ಇನ್ನು ಮುಂದೆ ಎಲ್ಲ ಜನ್ಮಗಳಲ್ಲೂ ಅವ್ಳಿಗೆ ಸುಖ ಸಿಗುತ್ತೆ. ಯಾಕಂದರೆ ತಂದೆ ತಾಯಿ ಬಿಟ್ಟ ಮೇಲೆ ನೆಕ್ಸ್ಟು ತಂದೆ ತಾಯಿ ಸ್ಥಾನ ತುಂಬೋರೆ ಅತ್ತೆ ಮಾವದಿರು. ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದಾಗ ಅಥವಾ ಅವ್ರಿಗೆ ನಾವು ಧಿಕ್ಕಾರ ಮಾಡಿದಾಗ ಅವನ್ನ ತುಂಬ ಉಡಾಫೆಯಿಂದ ಮಾಡಿ ನೋಡಿಕೊಂಡಾಗ ಏನಾಗುತ್ತೆ, ನೆಕ್ಸ್ಟ್ ಬರ್ತು ಆ ಸುಖ ಕೊಡೋಂಗೆ ಅನುಭವಿಸೋಕೆ ಬಿಟ್ಬಿಡ್ತಾರೆ ಭಗವಂತ. ಅದರಿಂದ ಮಾಡಿದುಣ್ಣೋ ಮಾರಯ್ಯ ಯದ್ಭಾವಂ ತದ್ಭವತಿ ಕರ್ಮೇಣ ಸುಖ ಅಂತ. ಕರ್ಮ ನಾವೇನು ಮಾಡ್ತೋ ತಕ್ಕಂತೆ ಸುಖ. ಅದರಿಂದ ಇವತ್ತಿನ ಕಾಲದಲ್ಲಿ ಅತ್ತೆ ಮಾವದಿರನ್ನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ, ಆದರೆ ನಮ್ಗೆ ತುಂಬ ಕೆಟ್ಟ ಮಾತಾಡ್ತಾರೆ, ನನ್ನ ಪ್ರೀತಿಸಲ್ಲ ಗೌರವಿಸಲ್ಲ ಅಂತ ಹೇಳ್ತಾರೆ, ತುಂಬ ಕಾಟ ಕೊಡ್ತಾರೆ. ಆದರೆ ಅವ್ರ ಹೆಣ್ಮಕ್ಳು ಕೊಡೋದು ಪ್ರೀತಿ ನನಗೆ ಮನೆ ಸೊಸೆ ಕೊಡ್ತಾ ಇಲ್ಲ ಅಂತ. ಬೇಡ, ನನಗೆ ಅಷ್ಟು ಪ್ರೀತಿ ಕೊಡೋದು ಬೇಡ, ಅವ್ರ ಮನೆ ಹೆಣ್ಮಕ್ಳು ಕೊಡಲಿ. ಆ ಮನೆ ಹೆಣ್ಮಕ್ಳು ಕೊಡೋ ಪ್ರೀತಿ ಒಂದು 20% ಸೊಸೆ ಅಂತ ನನ್ನ ಪ್ರೀತಿ ತೋರಿಸಿದ್ರೆ ನಾನು ಚೆನ್ನಾಗಿ ಅತ್ತೆ ಮಾವದನ್ನ ನೋಡ್ಕೊಳ್ತೀನಿ. ಆದರೂ ಕೂಡ ನನಗೆ ಅತ್ತೆ ಮಾವದ್ರ ಕಾಟ ತಪ್ತಾ ಇಲ್ಲ, ಅತ್ತೆ ಮಾವದೊಂದು ಒಳ್ಳೆ ಪ್ರೀತಿನ ಮಾತಾಡಲ್ಲ, ಒಂದು ಒಳ್ಳೆ ಕಡೆ ಕರ್ಕೊಂಡೋಗಲ್ಲ, ಒಂದು ಕಷ್ಟ ಸುಖ ಹಂಚ್ಕೊಳ್ಳಲ್ಲ ಅತ್ತೆ ಮಾವದಿರು ಅಂತ ಎಷ್ಟೋ ಜನ ಹೆಣ್ಮಕ್ಳು ಗಂಡ ಸರಿ ಇದ್ದಾನೆ ಅತ್ತೆ ಮಾವ ಸರಿ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಹೀಗಾಗಿ ಹಾಗಾದರೆ ಅತ್ತೆ ಸುಖ ಮಾವನ ಸುಖ ಸಿಗ್ತಿಲ್ಲ, ನಾನು ಪೂರ್ವ ಜನ್ಮದಲ್ಲಿ ನಾನು ಮಾಡೋ ತಪ್ಪಿಗೆ ಈ ಜನ್ಮದಲ್ಲಿ ಮಿಸ್ ಆಗಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಹಾಗಾದರೆ ಪೂರ್ವ ಜನ್ಮದಲ್ಲಿ ನಾನು ಮಾಡಿದಂಥ ಮಹಾಪಾಪ ಏನಿದೆಯೋ ಅದನ್ನು ಕಳ್ಕೋಬೇಕು ಅಂದರೆ ಕೈಕಾಲು ಚೆನ್ನಾಗಿದ್ದಾಗಲೇ, ಬುದ್ಧಿ ಭ್ರಮಣೆ ಆಗೋಕ್ಕೆ ಮುಂಚೆ, ಕಣ್ಣು ಕುರುಡಾಗೋಕ್ಕೆ ಮುಂಚೆ, ಮಾತು ಸ್ವಾಧೀನ ತಪ್ಪೋಕ್ಕೆ ಮುಂಚೆ, ಕೈಕಾಲು ಹೋಗೋಕ್ಕೆ ಮುಂಚೆ ನಾವು ಆ ಕರ್ಮ ಕಳ್ಕೊಂಡೇ ಸತ್ತೋಬೇಕು. ಇಲ್ಲಾಂದರೆ ಸೇಮ್ ರಿಪೀಟ್ ಆಗ್ತಾ ಇರ್ತದೆ. ಎಲ್ಲೂ ಇಲ್ಲ ಅಂದ್ರೂ ಕೂಡ ಅತ್ತೆ ಮಾವದ್ರು ಗಂಡನಿಗೆ ಹೇಳ್ಕೊಟ್ಟಾರು ಸೊಸೆಗೆ ಹಿಂಸೆ ಕೊಡೋಂಗೆ ಮಾಡಿಬಿಡ್ತಾರೆ. ಆ ರೀತಿ ನಡೆಯುತ್ತೆ ಜಾತಕ. ನನ್ನ ಗಂಡ ಯಾವಾಗಲೂ ಅವ್ರ ತಾಯಿ ಮಾತೇ ಕೇಳ್ತಾರೆ, ನನ್ನ ಗಂಡ ಯಾವಾಗಲೂ ಅವ್ರ ಅಪ್ಪನ ಮಾತೇ ಕೇಳ್ತಾರೆ, ಅವ್ರ ಮಾತು ಕೇಳ್ಕೊಳ್ಳೋದು ನನಗೆ ಹಿಂಸೆ ಕೊಡೋದು ಅಂತಾರೆ. ಅತ್ತೆ ಮಾವ ಫಿಸಿಕಲಾಗಿ ಇಲ್ಲ ಮನೆ ಒಳಗಡೆ, ಎಲ್ಲೋ ಬೇರೆ ಊರಲ್ಲಿದ್ದಾರೆ, ಆದರೆ ಅವಳಿಗೆ ಸೊಸೆ ಅತ್ತೆ ಮಾವದ್ರ ಕಾಟ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಓಜಮ್ಮದ ಕರ್ಮ ಪ್ರಕಾರ ಗಂಡು ಮುಖಾಂತನಾದರೂ ಅವಳು ಅನುಭವಿಸ್ಬೇಕು. ಆ ಲೆವೆಲಿಗೆ ತಂದಿರ್ತಾನೆ ಭಗವಂತ ಇಂಥ ಜಾತಕಗಳನ್ನು. ಅದರಿಂದ ಎಷ್ಟೋ ಮನೆಗಳಲ್ಲಿ ನಮಗೆ ಅತ್ತೆ ಮಾವದಿರು ಬೈತಾರೆ, ಮಾನಹಾನಿ ಮಾಡ್ತಾರೆ, ಪ್ರೀತಿಯಿಂದ ನೋಡ್ಕೊಳ್ಳಲ್ಲ. ಏನಿಲ್ಲ, ಎಲ್ಲ ಚೆನ್ನಾಗಿದೆ, ಕಾರು ಬಂಗ್ಲೆ ಎಲ್ಲ ಇದೆ, ಆದರೆ ಅತ್ತೆ ಮಾವ ನನ್ನ ಪ್ರೀತಿಸಲ್ಲ. ಹಾಗಾದರೆ ಅತ್ತೆ ಮಾವದ್ರ ಪ್ರೀತಿನ ಗೆಲ್ಲಬೇಕಾದ್ರೆ ಏನು ಮಾಡಬೇಕು? ಗೆಲ್ಲಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಓದ್ ಜನ್ಮದ ಕರ್ಮ ಇದೆಯಲ್ಲ. ಈ ಜನ್ಮದ ಅತ್ತೆ ಮಾವದ್ರು ನಿಮ್ಗೆ ಹಿಂಸೆ ಕೊಡ್ತಾ ಇದ್ದಾರೆ. ಹಾಗಾದರೆ ಅತ್ತೆ ಮಾವದ್ರು ನನಗೆ ಗೌರವಿಸಬೇಕು, ನಾನು ಅವ್ರ ಮೇಲೆ ಹೆಚ್ಚೆಚ್ಚಿಗೆ ಪ್ರೀತಿ ತೋರಿಸ್ಬೇಕು ಅಂದರೆ ಇಬ್ಬರಲ್ಲೂ ಇರೋ ಒಂದು ದೋಷ, ಅತ್ತೆ ಮಾವದ್ರು ಮತ್ತು ಸೊಸೆ ಇಬ್ಬರ ಮಧ್ಯೆ ಇರತಕ್ಕಂಥ ಒಂದು ಪಾಪದ ಕೊಡ ಏನಿದೆಯೋ ಅದನ್ನು ಕ್ಲೀನ್ ಮಾಡಬೇಕು. ಇದಕ್ಕಾಗಿ ನಮ್ಮಲ್ಲಿ ಒಂದು ಗ್ರಂಥಗಳಲ್ಲಿ ತಂತ್ರಗಳಲ್ಲಿ ಇದಕ್ಕೊಂದು ಭಾಳಷ್ಟು ಪರಿಹಾರ ಹೇಳಿದ್ದಾರೆ. ಮೊದಲನೇದು ಈ ಭೈರವಿ ತಂತ್ರಸಾರ ಅಂತಿದೆ. ಆ ಭೈರವಿ ತಂತ್ರಸಾರದಲ್ಲಿ ಅತ್ತೆ ಮಾವದರ ಆಶೀರ್ವಾದ ತಗೊಳ್ಳೋದು ಹೇಗೆ, ಪ್ರೀತಿಯನ್ನು ಗಳಿಸೋದು ಹೇಗೆ. ಯಾಕೆಂದರೆ ಅವರು ಪ್ರೀತಿ ಆಶೀರ್ವಾದ ಇಲ್ಲ ಅಂದರೆ ಆಕೆಗೆ ಮುಕ್ತಿ ಸಿಗೋದಿಲ್ಲ, ಮೋಕ್ಷ ಸಿಗೋಲ್ಲ ಸೊಸೆಗೆ.
ಆದ್ದರಿಂದ ಆ ಥರದ್ದು ಬಂದಾಗ ಈ ಕರ್ಮಗಳನ್ನು ಕಳ್ಕೊಳ್ಳಲಿಕ್ಕೆ ಭೈರವಿ ತಂತ್ರ ಸಾಧನೆ ಒಂದು ವಿಶೇಷವಾದಂಥ ಒಂದು ಯಂತ್ರ, ಒಂದು ಪ್ರಯೋಗ ಹೇಳಿದ್ದಾರೆ, ತಂತ್ರ ಪ್ರಯೋಗ ಹೇಳಿದ್ದಾರೆ. ಅದನ್ನೇನೋ ಮಾಡ್ಕೊಂಡಿದ್ದೆ ಆದರೆ ಅತ್ತೆ ಮಾವದಿರ ಕಾಟ ತಪ್ಪಿ ಅತ್ತೆ ಮಾವದಿರ ಸೊಸೆನ ಪ್ರೀತಿಸೋ ಹಾಗೆ ಆಗತ್ತೆ ಅಂತ ತಂತ್ರ ಸಾಧನೆ ಹೇಳ್ತಾರೆ. ಸರಿ ಗುರುಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಎಷ್ಟೋ ಜನ ಹೆಣ್ಮಕ್ಳು ಅತ್ತೆ ಮಾವಂದಿರು ಕೊಡೋ ಕಾಟದಿಂದ ನೊಂದು ಹೋಗಿರ್ತಾರೆ. ಗಂಡ ಚೆನ್ನಾಗೇ ನೋಡ್ಕೊಳ್ತಿರ್ತಾನೆ, ಆದರೆ ಅತ್ತೆ ಮಾವಂದಿರು ತುಂಬಾನೇ ಕಾಟ ಕೊಡ್ತಿರ್ತಾರೆ. ಗಂಡನಿಗೂ ಕೂಡ ಚಾಡಿ ಹೇಳಿ ಆಕೆಗೆ ಯಾವುದೇ ರೀತಿಯಾದಂತಹ ಸಂತೋಷ ಅನ್ನೋದೇ ಇರೋದಿಲ್ಲ ಜೀವನದಲ್ಲಿ. ಈ ರೀತಿ ಆಗ್ತಾ ಇರುತ್ತೆ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಅತ್ತೆ ಮಾವಂದಿರ ಪ್ರೀತಿಯನ್ನ ಗಳಿಸ್ಬೇಕು ಅಂತ ಅಂದ್ರೆ, ಅವ್ರ ಜೊತೆ ಚೆನ್ನಾಗಿರ್ಬೇಕು ಹೋದಂತಹ ಹೆಣ್ಮಕ್ಳು ಅಂತ ಅಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು? ಅತ್ತೆ ಮಾವದಿರ ಒಂದು ಪ್ರೀತಿ, ಆಶೀರ್ವಾದ ಮತ್ತು ಅವ್ರ ಜೊತೆ ಕೂತು ಊಟ ಮಾಡೋದು, ಅವ್ರ ಜೊತೆ ಕೂಡಿ ಬಾಳೋವಂಥ ಒಂದು ಯೋಗ ಬೇಕು ಅಂತಂದರೆ ನಮ್ಮ ಜಾತಕದಲ್ಲಿ ಓದ್ ಜನ್ಮದ ಕರ್ಮ ಕಳ್ಕೋಬೇಕು. ಅದಕ್ಕೆ ಎಲ್ಲ ಸೊಸೈಟಿಯವರು ಫಸ್ಟು ನಮ್ಮ ಜಾತಕದಲ್ಲಿರುವಂಥ ಮಹಾಪಾಪ, ಓದ್ ಜನ್ಮದ ಮಹಾಪಾಪಗಳನ್ನು ಕಳ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ, ಒಂದು ಗೋಧಿ ಹಿಟ್ಟನ್ನ ತಗೋಬೇಕು. ಗೋಧಿ ಹಿಟ್ಟು ಚಪಾತಿ ಮಾಡ್ತೀವಲ್ಲ, ಆ ಚಪಾತಿ ಮಾಡೋ ಥರ ಎಲ್ಲ ಕಲಿಸ್ಕೋಬೇಕು. ಕಲಿಸ್ಕೊಂಬಿಟ್ಟು ನೀಟಾಗಿ ಪೆನ್ನು ಅಥವಾ ಪೆನ್ಸಿಲ್ನಲ್ಲಿ ಈಗ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ಲ ಆ ಯಂತ್ರವನ್ನು ಬರೀಬೇಕು. ನೀಟಾಗಿ ಆ ಯಂತ್ರವನ್ನು ಚಪಾತಿ ಮೇಲೆ ಬರೀಬೇಕು. ಇಲ್ಲಿ 2 ಬೀಜಾಕ್ಷರ ಮಂತ್ರ ಬರುತ್ತೆ. ಎರಡು ಸಲ ಬರುತ್ತೆ. ಒಂದೇ ಬೀಜಾಕ್ಷರ 2 ಸಲ ಕ್ಲೀಮ್ ಅಂತ. ಮತ್ತು ಸ್ವಸ್ತಿಕ್ ಅಂತ ಒಂದು ಸಿಂಬಲ್ ಇದೆ. ಸ್ವಸ್ತಿಕ್ ಸಿಂಬಲ್ ಯಾಕೆ ಹಾಕ್ತೀವಿ ಅಂದರೆ ಕೂಡಿ ಬಾಳೋಣ ಅಂಥೇಳಿ. ಆ ಸ್ವಸ್ತಿಕ್ ಸಿಂಬಲ್ ಬರೋದು ಅದೊಂದು ನಮ್ಮ ಹಿಂದೂ ಓಂಕಾರ, ಸ್ವಸ್ತಿಕ್ ಸಿಂಬಲು ಮತ್ತು ತ್ರಿಶೂಲ ಮತ್ತು ನಾಮ ಮತ್ತು ತ್ರಿಪುಂಡ, ಈ 4 ಸಿಂಬಲ್ಲು ಭಾಳ ವಿಶೇಷವಾದಂಥದ್ದು. ಈ ಸ್ವಸ್ತಿಕ್ ಸಿಂಬಲನ್ನು 2 ಕಡೆ ಬಡಿಬೇಕು. ನಾನು ತೋರಿಸಿದ್ನೆಲ್ಲ ಸ್ಕ್ರೀನ್ ಮೇಲೆ ಆ ಥರ ಎರಡು ಕಡೆ ಅದನ್ನು ಸ್ವಸ್ತಿಕ್ ಬರೆದುಬಿಟ್ಟು ಅದ್ರ ಪಕ್ಕದಲ್ಲಿ ಕ್ಲೀಮ್ ಅಂದರೆ ಬೀಜಾಕ್ಷರ ಮಂತ್ರ ಬರೆದು ಆ ಹಿಟ್ಟಿನ ಮೇಲೆ ಈ ಯಂತ್ರನ ಬರೀಬೇಕು. ಗೋಧಿ ಹಿಟ್ಟು ಮೇಲೆ, ಚಪಾತಿ ಮೇಲೆ ಗೋಧಿ ಹಿಟ್ಟು ಕಲಸಿ ಚಪಾತಿ ಬಿಡೋದು. ಆ ಚಪಾತಿ ಮೇಲೆ ಇದೆಲ್ಲ ಬರೆದುಬಿಟ್ಟು ಅದಕ್ಕೆ ಕೈಲಿಟ್ಕೊಂಡು ಓಂ ಕ್ಲೀಂ ಕಾಳಿ, ಓಂ ಕ್ಲೀಂ ಕಾಳಿ, ಓಂ ಕ್ಲೀಂ ಕಾಳಿ ಅಂತ ಹೇಳಬೇಕು. ಓಂ ಕ್ಲೀಂ ಕಾಳಿ, ಕಾಳಿಯೇ ನಮನೂ ಇಲ್ಲ, ಸ್ವಾಹನೂ ಇಲ್ಲ, ಭಾಳ ವಿಶೇಷದು. ಓಂ ಕ್ಲೀಂ ಕಾಳಿ, 2 ಕ್ಲೀಮಲ್ಲಿ ಕಾಳಿ ಸೇರಿಸ್ಬಿಟ್ಟು 102 ಸಲ ಮಂತ್ರ ಹೇಳಿಬಿಟ್ಟು ಅದನ್ನು ಯಾವುದಾದ್ರು ಒಂದು ನಾಯಿಗೆ ತಿನ್ನಿಸ್ಬಿಡ್ಬೇಕು. ಚಪಾತಿ ಮೇಲೆ ಯಂತ್ರ ಬರೆದಿದ್ದೀವಿ, ಆ ಯಂತ್ರ ಕೈಲಿಟ್ಕೊಂಡು ಚಪಾತಿ ಕೈಲಿಟ್ಕೊಂಡು ಓಂ ಕ್ಲೀಂ ಕಾಳಿ, ಓಂ ಕ್ಲೀಂ ಕಾಳಿ, ಓಂ ಕ್ಲೀಂ ಕಾಳಿ ಅಂತ ಹೇಳಿಬಿಟ್ಟು ಆ ಚಪಾತಿನ ತಗೊಂಡು ಯಾವುದಾದ್ರು ನಾಯಿಗೆ ತಿನ್ನಿಸ್ಬೇಕು. ಈ ಯಂತ್ರ ಯಾವಾಗ ಬರೀಬೇಕು? ಯಾವುದಾದ್ರು ಶನಿವಾರ, ಭಾನುವಾರ ಅಥವಾ ಬುಧವಾರ. ಶನಿವಾರ, ಭಾನುವಾರ, ಬುಧವಾರ ದಿವಸ ಈ ಯಂತ್ರ ಬರೆದುಬಿಟ್ಟು ನಾಯಿಗೆ ತಿನ್ನಿಸ್ಬೇಕು. ಎಷ್ಟು ವಾರ ಮಾಡಬೇಕು? 7 ವಾರ ಮಾಡಬೇಕು. 7 ವಾರ ಮಾಡಿದ್ರೆ ಅತ್ತೆ ಮಂಕಾಗ್ಬಿಡ್ತಾಳೆ, ಮಾವನು ಮಂಕಾಗ್ಬಿಡ್ತಾಳೆ, ತನ್ನ ಹೆಣ್ಮಕ್ಳಿಗಿಂತ ಹೆಚ್ಚಿಗೆ ಪ್ರೀತಿಸಕ್ಕೆ ಶುರು ಮಾಡಿಬಿಡ್ತಾಳೆ. ಬೈತಾ ಇದ್ದಾರೆ, ಹೊಡಿತಾ ಇದ್ದಾರೆ, ಕೋಪ ಮಾಡ್ಕೊಳ್ತಾರೆ, ಎಲ್ಲ ಕಮ್ಮಿ ಆಗಿಬಿಡುತ್ತೆ. ಆಗ್ತಾ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿ ಸಿಗುತ್ತೆ. ಸೊ ಇದೊಂದು ವಿಶೇಷವಾದಂಥ ತಂತ್ರ. ಬರೀಬೇಕಾದದ್ದು ಗೋಧಿ ಹಿಟ್ಟು ಮೇಲೆ, ಚಪಾತಿ ಮೇಲೆ ಗೋಧಿ ಹಿಟ್ಟಲ್ಲಿ ಚಪಾತಿ ಮಾಡಿ ಚಪಾತಿ ಮೇಲೆ ಈ ಮಂತ್ರನ ಪೆನ್ನು ಅಥವಾ ಪೆನ್ಸಿಲ್ನಲ್ಲಿ ಬರೀಬೇಕು. ಬರೆದ್ಬಿಟ್ಟು ಇದನ್ನು ನಾಯಿಗೆ ತಿನ್ನಿಸ್ಬೇಕು. ಶನಿವಾರ, ಭಾನುವಾರ ಅಥವಾ ಬುಧವಾರ ದಿವಸ ಇದನ್ನು ಮಾಡಬೇಕು. ಈ ತಂತ್ರ ಪ್ರಯೋಗ 7 ವಾರ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಸರಿ ಗುರುಜಿ, ಇನ್ನು ಫೆಬ್ರವರಿ 8, 9, 10ರಂದು ಧಾರವಾಡದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ನ ಹೇಗೆ ತೆಗೆಯೋದು ಅನ್ನೋದ್ರ ಬಗ್ಗೆ ಕ್ಲಾಸ್ನ ಮಾಡ್ತಾ ಇದ್ದೀರಿ. ಈ ಕ್ಲಾಸ್ನ ವಿಶೇಷತೆ ಏನು? ಯಾರೆಲ್ಲ ಭಾಗಿಯಾಗಬಹುದು? ನೋಡಿ, ಇದೇ ತಿಂಗಳು 8, 9, 10 3 ದಿವಸ ಶುಕ್ರವಾರ, ಶನಿವಾರ, ಭಾನುವಾರ ಧಾರವಾಡದಲ್ಲಿ ನಾನು ಬ್ಲ್ಯಾಕ್ ಮ್ಯಾಜಿಕ್ನ ತೆಗೆದಾಕೋದು ಹೇಗೆ ಅಂತ ಒಂದು ವಿಶೇಷವಾದ ವಿದ್ಯೆಯನ್ನು ಕಲಿಸ್ತಾ ಇದ್ದೀನಿ. 3 ದಿನ ಕ್ಲಾಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಏನಂದರೆ ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೇನು, ವೈಟ್ ಮ್ಯಾಜಿಕ್ ಅಂದ್ರೇನು, ಬ್ಲ್ಯಾಕ್ ಮ್ಯಾಜಿಕಲ್ಲಿ ಎಷ್ಟು ವೆರೈಟಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ, ಯಾವ್ಯಾವ ಉದ್ದೇಶ ಇಟ್ಕೊಂಡು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರೆ ನಮ್ಗೆ ಏನು ಎಫೆಕ್ಟ್ ಆಗುತ್ತೆ. ಕೆಲವರಿಗೆ ಬ್ರೈನಿಗೆ ಮಾಡಿಬಿಡ್ತಾರೆ, ಕೆಲವರು ಬಾಡಿಗೆ ಮಾಡ್ತಾರೆ, ಕೈ ಒಟ್ಟೋಗಲಿ, ಗಂಟ್ಲು ಸೇದೋಗಲಿ, ಕಣ್ಣು ಒಟ್ಟೋಗಲಿ, ತಲೆ ನಿಲ್ಲದೇ ಇರಲಿ, ಮತ್ತು ಕಿಡ್ನಿ
ಮತ್ತು ಹಾರ್ಟ್ ಅಟ್ಯಾಕ್ ಆಗಲಿ, ಕಿಡ್ನಿ ಫೇಲ್ಯೂರ್ ಆಗಲಿ, ಗಾಲ್ ಬ್ಲ್ಯಾಡರು, ಲಿವರು, ಮಂಡಿಗಳು, ಪಾದಗಳು ಎಲ್ಲ ಹೊರಟೋಗ್ಲಿ ಅಂತೇಳಿ ಏನೇನೋ ಒಂದು ವಿಶೇಷವಾಗಿ ಮಾಟಮಂತ ಪ್ರಯೋಗ ಮಾಡಿಬಿಡ್ತಾರೆ. ಈ ಥರ ಏನಾದ್ರು ಮಾಡಿದ್ರೆ ಯಾವುದೇ ಡಾಕ್ಟ್ರು ಟ್ರೀಟ್ಮೆಂಟ್ ಮಾಡಿದ್ರೂ ವಾಸಿ ಆಗಲ್ಲ. ಬ್ಲ್ಯಾಕ್ ಮ್ಯಾಜಿಕಲ್ಲಿ ಮಾಡಿದಂಥ ಕಾಯಿಲೆಗಳಿಗೆ ಟ್ರೀಟ್ಮೆಂಟಲ್ಲಿ ಹೋಗಲ್ಲ, ಯಾವ ದೇವ್ರಿಗೆ ಅರ್ಕೆ ಕಟ್ಟಿದ್ರೂ ಹೋಗಲ್ಲ. ಅದನ್ನು ಬ್ಲ್ಯಾಕ್ ಮ್ಯಾಜಿಕಿಂದ ತೆಗಿಬೇಕು. ಮತ್ತು ಕೆಲವು ಟೈಮ್ ನಮ್ಮ ಮನೆ ಮಂದಿಗೆಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಡ್ತಾರೆ. ಹೀಗೆ ಸುಮಾರು ಒಂದು 108 ವೆರೈಟಿ ಬ್ಲ್ಯಾಕ್ ಮ್ಯಾಜಿಕ್ ತಂತ್ರಗಳಿವೆ. ಯಾವ್ಯಾವ ಮಾಡಿದಾಗ ಹೆಂಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಡೀಟೇಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಅದನ್ನು ತೆಗೆದುಹಾಕೋದು ಹೇಗೆ ಅನ್ನೋದನ್ನು ಮುದ್ರಾ ಮಂತ್ರ ಎಂಥ ತಂತ್ರಗಳಿಂದ ಕಲಿಸ್ತಾ ಇದ್ದೀನಿ. ಶಾಸ್ತ್ರೋಕ್ತವಾಗಿ ಅಥರ್ವಣ ವೇದದ ಆಧಾರದ ಮೇಲೆ ಮತ್ತು ಮಾಡರ್ನ್ ಸೈನ್ಸ್ನ ಒಂದು ಸಾಕ್ಷಿಯಾಗಿಟ್ಟುಕೊಂಡು ಈ ವಿದ್ಯೆಯನ್ನು ನಾನು ದೀಕ್ಷೆ ಮುಖೇನ ಕಲಿಸ್ತಾ ಇದ್ದೀನಿ. ದೀಕ್ಷೆ ಆಗಿಬಿಡ್ತು ಅಂದರೆ ಯಾವುದೇ ಮಾಟ ಮಂತ್ರಗಳು ನಮಗೆ ತಟ್ಟೋದಿಲ್ಲ. ಆದ್ದರಿಂದ ದೀಕ್ಷೆನೂ ಕೊಟ್ಟು ಮತ್ತು ಅದನ್ನು ತೆಗೆಯೋ ರೀತಿಯನ್ನು ಕಲಿಸ್ತಾ ಇದ್ದೀನಿ. ನಮಗೆ ನಾವು ದಿಗ್ಬಂಧನ ಮಾಡ್ಕೊಳ್ಳೋದು ಹೇಗೆ, ನಮ್ಮ ಮನೆಗೆ ದಿಗ್ಬಂಧನ ಮಾಡ್ಕೊಳ್ಳೋದು ಹೇಗೆ, ಈ ಒಂದು ವಿದ್ಯೆನಾರು ಕಲ್ತಿದ್ದಾರೆ ನಮಗೂ ನಮ್ಮ ಮನೆಯ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಸಂರಕ್ಷಣೆ ಮಾಡ್ಬೋದು, ಇನ್ನೊಬ್ರಿಗೂ ಮಾಡ್ಬೋದು. ಅಷ್ಟು ವಿಶೇಷವಾಗಿದೆ. ಅದರಲ್ಲೂ ಈ ಬಾನಾವತಿ ಪ್ರಯೋಗ, ಚೌಡಿ ಪ್ರಯೋಗ, ವರಾಹಿ ಪ್ರಯೋಗ, ಭೂತ ಪ್ರೇತಗಳನ್ನು ಬಿಟ್ಟುಬಿಡ್ತಾರೆ, ಮೋಹಿನಿ ಪ್ರಯೋಗಗಳು, ಈ ಥರದ್ದೆಲ್ಲ ಮಾಡಿದಾಗ ಈ ಥರದೇ ಸಮಸ್ಯೆ ನಮಗಾಗಿದೆ, ಇಂಥ ಪ್ರಯೋಗನ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂಥ ತಂತ್ರ ಮಂತ್ರಗಳೇನು ಮಾಡಬೇಕು ಅನ್ನೋದನ್ನು ನಾನು ಈ 3 ದಿನದ ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಮರ್ಮ ಪಾಯಿಂಟ್ಸ್ ಅಂತ ಒಂದು ಇದೆ ನಮ್ಮ ಶರೀರದಲ್ಲಿ. 108 ಮರ್ಮ ಪಾಯಿಂಟ್ಸಲ್ಲಿ 107 ನಾವು ಮುಟ್ಬೋದು, ನೋಡ್ಬೋದು. ಇನ್ನೊಂದು ನೋಡೋಕ್ಕಾಗಲ್ಲ, ಯಾಕಂದ್ರೆ ಮನಸ್ಸು 108 ಮನಸ್ಸು. ಆ 107ರಲ್ಲಿ ಯಾವುದ್ಯಾವುದೋ ಒಂದು ಪಾಯಿಂಟ್ಸಲ್ಲಿ ನಿಮಗೆ ಶಾಪಗಳಿರ್ಬೋದು, ಪಾಪಗಳಿರ್ಬೋದು, ದೃಷ್ಟಿದೋಷಗಳಿರ್ಬೋದು, ಭೂತ ಪ್ರೇತಗಳ ಬಾಧೆ ಇರ್ಬೋದು. ಇದನ್ನೆಲ್ಲ ಅಲ್ಲಿ ಬಂದು ಸೇರಿಕೊಂಡಾಗ ಮನುಷ್ಯನ ಹಾಳು ಮಾಡಿಬಿಡುತ್ತೆ. ಹೀಗೆ ಇದನ್ನೆಲ್ಲ ತೆಗೆಯೋದು ಹೇಗೆ, ಪತ್ತೆ ಹೆಚ್ಚಿ ಅನ್ನೋದನ್ನು ಕೂಡ ನಾನು ಕಲಿಸ್ತಾ ಇದ್ದೀನಿ. ಭಾಳ ವಿಶೇಷವಾದಂಥದ್ದು. ಈ ವಿದ್ಯೆ ಯಾವ ಯೂನಿವರ್ಸಿಟಿ, ಸ್ಕೂಲು, ಕಾಲೇಜಲ್ಲಿ ಹೇಳ್ಕೊಡಲ್ಲ. ನಾನು ಇದನ್ನು ಕಲಿಸ್ತಾ ಇದ್ದೀನಿ. ಮನೆಗೊಬ್ಬ ಮಾಂತ್ರಿಕ, ಮನೆಗೊಬ್ಬ ತಾಂತ್ರಿಕನ ಇರಬೇಕು ಅಂತೇಳಿ ಆಸಕ್ತಿ ಇರುವಂಥವರು ಈ 8, 9, 10ನೇ ತಾರೀಕು ಧಾರವಾಡದಲ್ಲಿ ಭಾಗವಹಿಸ್ಬೋದು. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ಹೆಣ್ಮಕ್ಳು ಅತ್ತೆ ಮಾವನ ಪ್ರೀತಿಯನ್ನ ಗಳಿಸ್ಕೊಳ್ಳೋದು ಹೇಗೆ, ದೋಷಗಳನ್ನ ನಿವಾರಣೆ ಮಾಡ್ಕೊಳ್ಳೋದು, ಸುಖ ದಾಂಪತ್ಯವನ್ನ ನಡೆಸೋದು ಹೇಗೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಸಾಯಿರಾಮ್. ವೀಕ್ಷಕರೇ, ಗುರೂಜಿಯವರು ಹೇಳಿದ ಹಾಗೆ ಫೆಬ್ರವರಿ 8, 9, 10ರಂದು ಧಾರವಾಡದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಗುರೂಜಿ ಕ್ಲಾಸ್ ಮಾಡ್ತಾ ಇದ್ದಾರೆ. ಬ್ಲ್ಯಾಕ್ ಮ್ಯಾಜಿಕ್ನ ಹೇಗೆ ತೆಗಿಬೇಕು ಅನ್ನೋದ್ರ ಬಗ್ಗೆ ಕ್ಲಾಸ್ ನಡೀತಾ ಇದೆ. ನೀವು ಕೂಡ ಈ ಕ್ಲಾಸ್ನಲ್ಲಿ ಭಾಗಿಯಾಗಬಹುದು. ಆಸಕ್ತರು ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ. ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.